ಕಟೌಟ್ ನ ಆರ್ಭಟ ಶುರು. ದುಶ್ಮನ್ಗಳಿಗೆಲ್ಲ ಡಿಬೋಸ್ ಅಂದ್ರೆ ಡೆವಿಲ್. ಮಿಲನ ಪ್ರಕಾಶ್ ಅವರು ನಿರ್ಮಾಣ ಮಾಡುತ್ತಿರುವ ಡೆವಿಲ್ ಸಿನಿಮಾ ಈಗ ಅದ್ದೂರಿಯಾಗಿ ಸೆಟ್ಟೇರಿದ್ದು ಶೂಟಿಂಗ್ ಕೂಡ ಪ್ರಾರಂಭ ಆಗಿದೆ. ಚಂದವರು ಈ ಸಿನಿಮಾದಲ್ಲಿ ಕ್ಲೀನ್ ಶೇವ್ ಮೂಲಕ ಆಗಿ ಹೊಸ ಲುಕ್ ನಲ್ಲಿ ಮಿಂಚಲಿದ್ದಾರೆ. ಡೆವಿಲ್ ಸಿನಿಮಾದ ರಿಲೀಸ್ ಡೇಟ್ ಕೂಡ ಈಗಾಗಲೇ ಹೊರಬಿದ್ದಿದೆ. ಹಾಗಾದ್ರೆ ದರ್ಶನ್ ಅವರು ಈ ಸಿನಿಮಾದಲ್ಲಿ ಎಷ್ಟು ಶೇಡ್ ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಸಿನಿಮಾಗೆ ಅವ್ರು ತಗೋತಾ ಇರೋ ಸಂಭಾವನೆ ಎಷ್ಟು ಗೊತ್ತಾ? ನೆಕ್ಸ್ಟ್ ಅಪ್ಡೇಟ್ ಏನು ಹಾಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾನ್ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಪಕ್ಕ ಡಿಬೋಸ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮಗೆ ಇಷ್ಟ ಆಗೋ ತರ ಥಿಯೇಟರ್ ಅಲ್ಲಿ ಎದ್ದು ಚಪ್ಪಾಳೆ ಹೊಡೆದು ಶಿಳ್ಳೆ ಹೊಡೆದು ಹುಚ್ಚೆದ್ದು ಕುಣಿಯೋ ತರ ಸಿನಿಮಾವನ್ನ ಮಾಡ್ಬೇಕು ಅಂತ ಮಿಲನ ಪ್ರಕಾಶ್ ಅವರು ಈ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಟ್ಟಿರೋ ಸೈಕ್ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದು ಇದರಲ್ಲಿ ಕಾಣಿಸ್ಕೊಳ್ಳೋದು ಪಕ್ಕ ಆಗಿದೆ. ಹಾಗಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗಾಗಿ ತುಂಬಾ ಚಾಲೆಂಜಿಂಗ್ ಪಾತ್ರನೇ ಡಿಸೈನ್ ಮಾಡಿ ಅದಕ್ಕೆ ಬೇಕಾದಂತ ಡೈಲಾಗ್ಸ್ ಗಳನ್ನ ರೆಡಿ ಮಾಡ್ಕೊಂಡಿರೋ ನಮ್ಮ ನಿರ್ದೇಶಕ ಈ ಬಾರಿ ಅಭಿಮಾನಿಗಳಿಗೆ ಮಾಸ್ ಕಂಟೆಂಟ್ ಅಷ್ಟೇ ಅಲ್ಲದೆ ಡೈಲಾಗ್ಸ್ ನಲ್ಲೂ ಕೂಡ ಕೆಲವೊಂದಷ್ಟು ಚೇಂಜಸ್ ಅನ್ನ ನಮ್ಮ ಡಿಬೋಸ್ ಅವ್ರಿಗೋಸ್ಕರ ಮಾಡ್ಕೊಳ್ಳಲಾಗಿದೆ. ಈ ಬಾರಿ ಡೆವಿಲ್ ದ ಹೀರೋ ನಮ್ಮ ಡಿಬೋಸ್ ಅವರಿಗೆ ಪೋರ್ಟ್ರೇ ಮಾಡ್ತಾ ಇದ್ದು ಬಹಳಷ್ಟು ಮೈಂಡ್ ಗೇಮ್ ಟ್ವಿಸ್ಟ್ ಹಾಗೆ ಟರ್ನ್ ಈ ಸಿನಿಮಾದಲ್ಲಿ ಇರ್ಲಿಕ್ಕಿದೆ. ಈ ಡೆವಿಲ್ ಸಿನಿಮಾಗಾಗಿ ಈಗ ಬಂದಿರೋ ಡಿಫ್ರೆಂಟ್ ಒಂದು ಸ್ಪೆಷಲ್ ಟೆಕ್ನಾಲಜಿಗಳನ್ನ ಕ್ಯಾಮ್ರಾಗಳನ್ನ ಬಳಸ್ಕೊಂಡು ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಸಿನಿಮಾ ಇಷ್ಟು ಅವಧಿನಲ್ಲೇ ಮುಗಿಬೇಕು ಅಂತ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡಿದ್ದಾರೆ. ಮೇಲೇನೆ ಸಿನಿಮಾ ತಂಡ ಕೆಲಸ ಮಾಡ್ತಾ ಇದೆ. ಅಕ್ಟೋಬರ್ ಅಂದ್ರೆ ಈ 2024ನೇ ಅಕ್ಟೋಬರ್ ಮಂತ್ ಅಲ್ಲೇನೆ ನಮ್ಮ ಈ ಡೆವಿಲ್ ಸಿನಿಮಾ ರಿಲೀಸ್ ಆಗೋ ಚಾನ್ಸಸ್ ಇದೆ. ಬರೀ ಅಂತ ಅಲ್ಲ, ದೇಶಾದ್ಯಂತ ಕೂಡ ಈ ಸಿನಿಮಾ ರಿಲೀಸ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇದನ್ನ ಸ್ವತಃ ದರ್ಶನ್ ಅವರೇ ಕಾಟೇರಾ ಸಕ್ಸಸ್ ಮೇಟ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಅಲ್ಲಿ ಎಲ್ಲಾ ಥಿಯೇಟರ್ ಅನ್ನ ಖಾಲಿ ಇಟ್ಕೊಳ್ಳಿ, ನಾನ್ ಬರ್ತಾ ಇದ್ದೆ ಏನೋ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಜೂನ್ ಮತ್ತೆ ಜುಲೈ ಅಷ್ಟೊತ್ತಿಗೆ ಫಸ್ಟ್ ಶೆಡ್ಯೂಲ್ ಅನ್ನ ಮುಗಿಸ್ತಾ ಇರೋ ಡೆವಿಲ್ ತಂಡ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಟೈಮ್ಗೆ ಇಡೀ ಸಿನಿಮಾದ ಚಿತ್ರೀಕರಣ ಮುಗಿಸುವಂತ ಸಾಧ್ಯತೆ ಇದೆ. ಕೇವಲ ಚಿತ್ರೀಕರಣ ಅಷ್ಟೇ ಅಲ್ಲದೆ ಆಕ್ಷನ್ ಕೆಲಸಗಳು, ಎಡಿಟಿಂಗ್, ಸಿಜಿ, ಗ್ರಾಫಿಕ್ಸ್ ಗಳನ್ನ ಕೂಡ ಒಟ್ಟೊಟ್ಟಿಗೆ ಮುಗಿಸಲಿದೆ. ಸೆಪ್ಟೆಂಬರ್ ಅಲ್ಲಿ ಇದರ ಟ್ರೈಲರ್ ಅನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲ ಪ್ರಿಪರೇಷನ್ಸ್ ಗಳನ್ನ ಮಾಡ್ಕೊಳ್ತಾ ಇದೆ. ಇನ್ನು ಈ ಡೆವಿಲ್ ಸಿನಿಮಾದಲ್ಲಿ ನಮ್ಮ ಕನ್ನಡ ಕಲಾವಿದರೇ ಹೆಚ್ಚಿದ್ದು ಭಾಷೆಯ ಕಲಾವಿದರನ್ನ ಕೂಡ ಹಾಕೊಳ್ಳೋ ಚಾನ್ಸಸ್ ಹೆಚ್ಚಿದೆ. ಹೀರೋಯಿನ್ಗೂ ಕೂಡ ಈ ಸಿನಿಮಾದಲ್ಲಿ ಹುಡುಕಾಟ ಶುರುವಾಗಿದ್ದು ಹೊಸ ಹೀರೋಯಿನ್ ಗಳಿಗೆ ಡೆವಿಲ್ ಸಿನಿಮಾದಲ್ಲಿ ಪಾರ್ಪಣೆ ಮಾಡೋದಕ್ಕೆ ಅವಕಾಶ ಇದೆ. ಇಷ್ಟೇ ಅಲ್ಲ, ರಮ್ಯಾ, ಕಾಂತಾರ ಬೆಡಗಿ, ಸಪ್ತಮಿ ಹಾಗೂ ಶ್ರೀನಿಧಿ ಶೆಟ್ಟಿ ಅವರು ಡೆವಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರ ಅನ್ನೋ ಲಿಸ್ಟ್ ಅಲ್ಲಿದ್ದಾರೆ. ಆದ್ರೆ ಇದ್ಯಾವುದೋ ಚಿತ್ರತಂಡದಿಂದ ಇನ್ನೂ ಫೈನಲ್ ಆಗಿಲ್ಲ. ದುಶ್ಮನ್ಗಳಿಗೆಲ್ಲ ವಿಲನ್ ಆಗಿ ಹೊಸ ರಗ್ಗಡ್ ಲುಕ್ ನಲ್ಲಿ ನಮ್ಮ ಡಿಬೋಸ್ ರವರು ಡೆವಿಲ್ ಸಿನಿಮಾದ ಮೂಲಕ ಬರ್ಲಿದ್ದಾರೆ. ಹಾಗಾಗಿ ಡಿಬೋಸ್ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರೋದಂತೂ ಸುಳ್ಳಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಡೆವಿಲ್ ಸಿನಿಮಾಗೆ ನಾಯಕಿ ಯಾರಾಗ್ಬೇಕು? ನೀವು ಯಾವ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ ಅನ್ನೋದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವು ಪಕ್ಕ ಡಿಬೋಸ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.